ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಿಮ್ಮ ಸ್ಕೂಲಲ್ಲಿ ಹೇಳ್ತಾರೆ ಗಾದೆ ಮಾತುಗಳ ವಿಸ್ತರಣೆಯನ್ನು ಬರೆದುಕೊಂಡು ಬನ್ನಿ ಅಂತ. ಸೊ ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಒಂದನೇ ಗಾದೆ, ಯಾವುದು? ತಾಳಿದವನು ಬಾಳಿಯಾನು. ಇದೇ ರೀತಿ ಇನ್ನೂ ಮುಂದೆ ತುಂಬಾ ವಿಡಿಯೋಗಳು ಬರುತ್ತವೆ ಗಾದೆ ಮಾತುಗಳು. ಅದರಲ್ಲಿ ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ಆಯ್ಕೆ ಮಾಡಿಕೊಂಡು ಬರೆಯಬಹುದು. ಇದು ಎಕ್ಸಾಮ್ನಲ್ಲಿ, ಕನ್ನಡ ಎಕ್ಸಾಮ್ನಲ್ಲಿ ಕೂಡ ಕೇಳ್ತಾರೆ ಗಾದೆ ಮಾತು ವಿಸ್ತರಣೆ. ಸೊ ಇವು ಕನ್ನಡದಲ್ಲಿವೆ. ಮೊದಲನೇದು ತಾಳಿದವನು ಬಾಳಿಯಾನು. ಇವತ್ತಿನ ದಿನ ನೋಡೋಣ. ತಾಳಿದವನು ಬಾಳಿಯಾನು ಈ ಗಾದೆಯ ಅರ್ಥ: ಗಾದೆಗಳು ವೇದಗಳಿಗೆ ಸಮ. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು, ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು. ಕೋಪ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಕೋಪಂ ಅನರ್ಥ ಸಾಧನಂ ಎಂಬ ಮಾತಿನಂತೆ ಕೋಪವು ಕೆಡುಕನ್ನು ಉಂಟು ಮಾಡುತ್ತದೆ. ಕ್ಷಣಕಾಲ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನು ಮಾತ್ರವಲ್ಲದೆ ಅದಕ್ಕೆ ಗುರಿಯಾದವರನ್ನು ಅಪಾಯಕ್ಕೆ ನೂಕುತ್ತದೆ. ಒಬ್ಬ ವ್ಯಕ್ತಿಯನ್ನು ನಾಶಪಡಿಸಬೇಕೆಂದರೆ ಆತನು ಕೋಪಗೊಳ್ಳುವಂತೆ ಮಾಡಬೇಕು ಎಂಬ ಮಾತಿದೆ. ಕುಂಬಾರನು ಹಲವು ದಿನಗಳ ಶ್ರಮಪಟ್ಟು ತಯಾರಿಸಿದ ಮಡಿಕೆಯನ್ನು ಒಂದು ದೊನ್ನೆಯಿಂದ ನಾಶ ಮಾಡಿದಂತೆ ಕ್ಷಣಿಕ ಕೋಪವು ಅನಾಹುತವನ್ನು ಉಂಟು ಮಾಡುತ್ತದೆ. ಆದರೆ ಅದನ್ನು ಸರಿಪಡಿಸಲಾಗುತ್ತದೆಯೇ? ಇಲ್ಲ. ಕೋಪದಲ್ಲಿ ಕುಯ್ದುಕೊಂಡ ಮೂಗು ಶಾಂತವಾದ ನಂತರ ಚಿಂತಿಸಿದರೆ ಮತ್ತೆ ಸರಿ ಹೋಗುತ್ತದೆಯೇ? ಆದ್ದರಿಂದ ತಾಳ್ಮೆಯಿಂದ ಆಲೋಚಿಸಿ ಕೋಪವನ್ನು ಹಿಂದಿಕ್ಕಿ ಮುನ್ನಡೆದವರೇ ಜೀವನದಲ್ಲಿ ವಿಜಯಶಾಲಿಗಳಾಗಲು ಸಾಧ್ಯ ಎಂಬುದು ಈ ಗಾದೆಯ ಆಶಯವಾಗಿದೆ. ತಿಳಿತಲ್ವಾ? ತಾಳಿದವನು ಬಾಳಿಯಾನು ಅಂದರೆ ನೀವು ಕೋಪಕ್ಕೆ ಏನು ಒಂದು ಡಿಸಿಷನ್ ತಗೊಳ್ಬಾರ್ದು. ಅದಾದಮೇಲೆ ತಾಳ್ಮೆಯಿಂದ ಇರಬೇಕು, ಪೇಷನ್ಸ್ ಕಾಯ್ಕೊಂಡು ಇರಬೇಕು. ಇದೇ ಈ ಮಾತಿನ ಅರ್ಥವಾಗಿದೆ. ತಿಳಿತಲ್ಲ? ಸೊ ಇಷ್ಟನ್ನು ನೀವು ಎಷ್ಟು ಆದರೂ ಯಾವುದಾದ್ರೂ ಬೇರೆ ಎಕ್ಸಾಂಪಲ್ ಕೊಟ್ಟು ಕೂಡ ಎಕ್ಸಾಮ್ನಲ್ಲಿ ಬರೆಯಬಹುದು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ಸುವೇಗ, ಸುಮೇರು ಪ್ರಶ್ನೋತ್ತರಗಳು, ಅದಾದಮೇಲೆ ಗಣಿತ ಪ್ರಶ್ನೋತ್ತರಗಳು, ವಿಜ್ಞಾನ ಪ್ರಶ್ನೋತ್ತರಗಳು, ಕನ್ನಡ ಪ್ರಶ್ನೋತ್ತರಗಳು, ರೇಂಬೋ ಪ್ರಶ್ನೋತ್ತರಗಳು, EVS ಪ್ರಶ್ನೋತ್ತರಗಳು, ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡುತ್ತೇವೆ. ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಮತ್ತು ನಿಮ್ಮ ಸ್ಕೂಲ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಅಂದರೆ ಮುಂದಿನ ವಿಡಿಯೋ ನಾವು ಹಾಕಿದ್ವು ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾವ ಚಾನಲ್ ಹೇಳಿ? ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಅದೇ ರೀತಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿರುವ ವಿಡಿಯೋ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.